ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ರೀ ಫ್ರೆಂಡ್ಸ. ಬೆಳಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ಕಸ ಬಾಂಡಿ ಮಾಡಿ ಸ್ನಾನ ಮಾಡಿಕೊಂಡು ಇನ್ನು ತಲೆ ಹಿಕ್ಕೊಂಡ್ರಲ್ರಿ, ಹಿಕ್ಕೋಬೇಕಲ್ಲಿ ಹುಡುಗರೆಲ್ಲ ಟ್ಯೂಷನ್ಗೆ ಹೋಗ್ತಾರೆ ರೀ. ಹೀಗಾಗಿ ಬೆಳಗ್ಗೆ ಸ್ವಲ್ಪ ಸಾಂಬಾರ ಮತ್ತು ಅನ್ನ ಮತ್ತು ಸಿರಾ ಮಾಡ್ಕೋಬೇಕಂತ ಮಾಡ್ಲಿಕ್ತೀನಿ ರೀ ಫ್ರೆಂಡ್ಸ. ಗ್ಯಾಸ್ ಮೇಲೆ ಕೆಲಸ 3 ಸ್ಟೋವ್ ಇರೋದ್ರಿಂದ ಇಲ್ಲಿ ಸಿರಾ ಮಾಡ್ಕೊಂಡಿದ್ದೀನಿ ರೀ, ಇಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ, ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಹೀಗಾಗಿ ಅನ್ನ ಸಾರ ಸಿರಾ ಬೆಳಗ್ಗೆ ಉಣ್ತಾರೆ ಫ್ರೆಂಡ್ಸ. ಹುಡುಗರು ಊಟ ಮಾಡ್ಕೊಂಡು ಈಗ 9 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾರೆ ರೀ. ಅದ್ರ ಸಲುವಾಗಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇಷ್ಟು ಅಡುಗೆ ಮಾಡಿದ್ದೀನಿ ರೀ ಫ್ರೆಂಡ್ಸ. ಮತ್ತು ಮಧ್ಯಾಹ್ನ ಏನು ಮಾಡ್ತೀನಲ್ಲ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ ನಿಮ್ಗೆ. ಹಲೋ ಫ್ರೆಂಡ್ಸ್, ನಮ್ಮ ಖುಷಿ ಜೀವ ನೋಡ್ರಿ, ಈಗ ಟ್ಯೂಷನ್ಗೆ ಹೋಗಿ ಬಂದುಬಿಟ್ಟಾರ್ರಿ. ನಮ್ಮ ಸಾನ್ವಿ ಮನೆಗೆ ನಿದ್ದೆ ಹೊಡೆದಾಳ್ರಿ, ಈಕಿ ಹೋಗಿಲ್ಲ ಟ್ಯೂಷನ್ಗೆ. ಸಾನು ಬಟ್ಟೆ ನಿನಗೆ ಒಬ್ಬಕ್ಕೆ ತಂದಿಲ್ಲ ತಂಗಿ? ಅಣ್ಣಾಗ ಅಕ್ಕ ಇಲ್ಲಿಲ್ಲ? ಇವು ಚರ್ಚನ್ಗೆ ಹೋಗಿ ಇವತ್ತು ಬಟ್ಟೆ ತಂದಿದ್ದೀವ್ರಿ. ಇವರು ಯಾರು ಅಂತ ಕೇಳಕತ್ತಾರ. ನಾವರೇ ಬರೀ ಸಾನ್ವಿಗೆ ಅಷ್ಟೇ ತಂದಿದ್ದೀವ್ರಿ. ಸಾನು ನಿನಗೆ ಒಬ್ಬಕ್ಕೆ ತಂದಿದ್ದೇವ ಬೈ? ಒಬ್ಬಕ್ಕಿಗೇನು ಎಲ್ಲರಿಗೆ ತಂದಿದ್ದೇವ? ಎಲ್ಲರಿಗೆ ಸಣ್ಣ ಮಕ್ಕಳು ಸುಳ್ಳು ಹೇಳಲ್ಲ ಅಂತಾರ್ರಿ, ಖರೇನೆ. ಅದಕ್ಕೆ ನೋಡ್ರಿ, ಈಕಿ ಖುಷಿ ನನಗೆ ಬಟ್ಟೆ ಅಂತ ಜಗಳ ಮಾಡಿದ್ರೆ ಈಕಿ ಹೇಳ್ತಾಳೆ ಎಲ್ಲರಿಗೆ ತಂದಿವತ್ತ. ಯಾರಿಗೆ ಬಟ್ಟೆ ತಂದೀವಿ ನೋಡೋಣ ಬರ್ರಿ ಫ್ರೆಂಡ್ಸ. ಅವು ತಂಗಿಗೆ ನಾಳೆಗೆ ಅಪ್ಪು ನಿನಗೋ ತಂಗಿ ಅವು ತೊಗೊಂಡು ಬರ. ಅವು ಸಾನು ಮರಿಗೆ ಹೆಂಗೆ ಬರ್ತಾವತ್ತೇಳಿ ಹಾಕಿ ನೋಡಿ ನೀಕೀಗ. ನಮ್ಮ ಸಾನೂನ್ ಬಟ್ಟೆ ರೀ, ಬೆಳಿಗ್ಗೆ ಉಡಿಸಿ ಹೆಂಗೆ ಬರ್ತಾವ ಹೆಂಗಿಲ್ಲ ನೋಡಿ ಮಡಿಚಿಟ್ಟಿದ್ದೀನಿ. ಆಕಿ ಖುಷಿ ಬರೋಬ್ಬರಿ ತನ್ನ ಬಟ್ಟೆ ತಾನೇ ಹಿಡ್ದಾಳ್ರಿ. ಆಕಿಗೆ ಅಂತ ಯಾವ ತಂದಿದ್ದು ಇವ್ ನನಗೆ ಅಂತ ಹಿಡ್ದ. ಒಬ್ಬರು ಮಾಡ್ತೀಗಿ ಹರ್ತಾವ ನೋಡೋಣ, ತೋರಿಸ್ತಾಗದು ನೀನು. ಇದು ಪ್ಯಾಂಟ್ ರೀ ಇವಳದು, ಪ್ಯಾಂಟ್. ಫ್ರಾಕ್ ಎಂತದ ನಿಂದು ಟಾಪ? ಹಿಂಗೆ ಹಿಡ್ಕೊ, ಹಿಂಗೆ ಎದ್ದು ಪಿಂಕ್ ಕಲರ್ ಅದ ರೀ ಫ್ರೆಂಡ್ಸ್. ಇವ್ರದ್ದು ಈ ಥರ ಇರಲಿಲ್ಲ, ಅದಕ್ಕೆ ಇದೊಂದು ಸಾರಿ ಇಂಥವು ಇರಲಿ ಅಂತೇಳಿ ತೊಗೊಂಡು ಬಂದೀವಿ. ಇಷ್ಟ ಆಯ್ತು ತಂಗಿ? ಚಂದ ಅದ? ಅಪ್ಪ ನಿಂದು ತೊಗೊಂಡು ಬಾ, ಆಯ್ತದ ನೀನು ತೋರಿಸಿಲಿ. ಅಪ್ಪು ಈತ ತೊಗೊಂಡು ಬಾ. ಆ ಕಡೆ ಎಲ್ಲ ಹೊಟ್ಟದ ಹಂಗೆ ಎಲ್ಲ ಘಾನತ್ತ ತೊಂಬ ಈ ಕಡೆ ತಮ್ಮ. ಅದು ಜೀವನ ಅಂಗಿ ನೋಡ್ರಿ ಫ್ರೆಂಡ್ಸ. ಪ್ಯಾಂಟ್ 2 ಹೊಸವೇ ಅದಾವ ಅವನು, ಹೀಗಾಗಿ 2 ಶರ್ಟ್ ಅವನಿಗೆ. ಓಡ್ನಿಲ್ಲವ, ಇದು ನಿನ್ನ ಪ್ಯಾಂಟ, ಇದು ತಂಗಿ ಡ್ರೆಸ್ಸಿನ ಪ್ಯಾಂಟ್. ಇದು ತಂಗಿ ಡ್ರೆಸ್ಸಿಂದು ಪ್ಯಾಂಟ್ ರೀ. ಇದು ನಮ್ಮ ಜೀವನ್ ಶರ್ಟ್ ರೀ. ಜೀವ್ ನೋಡಿ, ನಿನ್ಗೆ 2 ಶರ್ಟ್ ತಂದದ್ದು ಗೊತ್ತಿಲ್ಲ? ಚಂದ ಅದಾವ ಆ ಶರ್ಟ್. ಹೋಗದಿ ನೋಡ್ರಿ, ಶರ್ಬತ್ ಮಾಡ್ಲಿಕ್ಕೆ ಕೂತಾರ್ರಿ ಅವರು. ನೋಡಿ ನಿಂಬಿಕಾಯಿ ಕಟ್ ಮಾಡ್ಕೊಂಡಾರ್ರಿ. ಇಷ್ಟು ನೀರು ತೊಗೊಂಡ್ರಿ ಎಷ್ಟು ಸರಿಗೆ? ನೋಡ್ರಿ ಶರ್ಬತ್ ಮಾಡ್ಲಾಗ ಬಂದಾರ ಅಂತ ಹೇಳಿ ಖುಷಿ ಆಯ್ತು. ಬಟ್ಟೆ ತಂದಿದ್ದು ಇಷ್ಟ ಆಯ್ತು ಜೀವನ್ ಬಟ್ಟೆ ಚಂದ. ನಿಂಬಿಕಾಯಿ ಏಸ್ ಹಾಕ್ಲಿಕ್ತೀರಿ? ಸಕ್ಕರೆ ಹಾಕಿರಿ, ಹುಳಿ ಟೇಸ್ಟ್ ಮಾಡ್ತಾರ್ರಿ. 3 ನಿಂಬೆಹಣ್ಣು ಹಾಕ್ಯಾರ. ಇದಕ್ಕೆ ನಿಂಬೆ ಹುಳಿ ಹಿಂಡ್ಯಾರ. ಈಗ ಉಪ್ಪು ಹಾಕ್ಲಿಕ್ಕತ್ತಾರ ರುಚಿಗೆ ತಗಷ್ಟು. ಸ್ವಲ್ಪ ಹಾಕ್ರಿ ಉಪ್ಪು ಹಾಕಿದ್ರು ಇನ್ನು ಸಕ್ಕರೆ ಹಾಕ್ತಾರೆ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲದಲ್ರಿ, ಹಾಗಾಗಿ ಶರ್ಬತ್ ಮಾಡತ್ತಾರ್ರಿ. ಹೊರಗಂತೂ ಹೆಜ್ಜೆ ಇಡೋಕೆ ಆಗ್ತಿಲ್ಲ. ಇವರು ನಾವು ಚರ್ಚನ್ ಹತ್ತಿರ ಇರೋದ್ರಿಂದ ವಿದ್ಯಾಭಾರತಿ ಸ್ಕೂಲಿಗೆ ಇವರು ಟ್ಯೂಷನ್ಗೆ ಹಾಕಿನ್ರಿ. ಅಲ್ಲಿಂದ ಕರ್ಕೊಂಡು ಬಂದ್ರಿ ಬಿಸ್ಲಾಗ. ಕರ್ಕೊಂಬಂದ ತಕ್ಷಣ ಈಗ ನೋಡಿ ಶರ್ಬತ್ ಕುಡಿ ಸಲುವಾಗಿ ಶರ್ಬತ್ ಮಾಡ್ಲಿಕ್ಕತ್ತಾರ. ಈಕಿ ಸಾನ್ವಿ ಅಂತೂ ಹೋಗಲ್ರಿ ಈಕಿ ಸ್ಕೂಲಿಗೆ. ಈಕಿ ಮನ್ಕೊಂಡಿದ್ದು. ತಂಗಿ ಹಾಯ್ ಮಾಡಮ್ಮ. ಮಕ್ಕೊಂಡಿದ್ದೆ ಆಯ್ತು ಚಂದಾಗಿ? ಆಯ್ತು ನಿದ್ದಿ ನೋಡ್ರಿ. ಈಕಿ ಉಟ್ಕೊಂಡು ಹಾಕೊಂಡು ನೋಡ್ತಾಳಂತ ಹೆಂಗೆ ಕಾಣಿಸ್ತಾವಂತ ತಿಕ್ಕೊಂಡು.
ನೋಡ್ರಿ ಈ ಥರ ಶರ್ಬತ್ತ ಸಕ್ಕರೆ ಕರಗಲಿ ಅಂತ ಈಚೆ ಕಡೆ ಇಳಿಸ್ಲತ್ತಾರ ಇದು. ಫ್ರೆಂಡ್ಸ್ ಐಕಿಗೆ ಬಟ್ಟೆ ಹಿಂಗೆ ಕಾಣ್ಸಕತ್ತಾವ್ರಿ, ಹಿಂಗೆ ಕಾಣ್ಸತ್ತಾವ್ರಿ. ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಖುಷಿ ಏನೋ ಹಾಡ ಹಾಡ್ಲಾಗತ್ತಾಳ. ಯಾರು ಕಲ್ಸ್ಯಾರ ನಿನಗೆ? ನೀನೇ ಹಾಡ್ಲತ್ತಿದಿ? ಸ್ಕೂಲ್ನಾಗ ಕಲ್ಸ್ಯಾರ? ಬಟ್ಟೆ ಹೆಂಗೆ ಕಾಣಕತ್ತಾವ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನೋಡ್ರಿ ಈಕಿ ಎಲ್ಲರೂ ಫಂಕ್ಷನ್ಗೆ ಹೋದ್ರೆ ಹೊಸ ಬಟ್ಟೆ ಇರಲಿಲ್ಲ, ಆಲ್ರೆಡಿ ಉಡ್ಸಿದ್ದು. ಹಿಂಗಾಗಿ ಬಟ್ಟೆ ತಗೊಂಡು ಬಂದೀನಿ ರೀ. ಈಗ ನೋಡ್ರಿ ಇವನು ಇದು ಕುಡಿತಾಳಂತ ಅವರಪ್ಪ ರೆಡಿ ಮಾಡಿಟ್ಟು ಅಲ್ಲಿ ಜೆಸಿಪಿ ನಡೆದದ್ರಿ. ಅವ್ರಿಗೊಂದು ಸ್ವಲ್ಪ ಶರ್ಬತ್ ಕೊಟ್ಟು ಬರ್ತೀನಿ ಅಂತ ಹೋಗ್ಯಾರ. ನಾನು ಇವರಿಗೆಲ್ಲ ಈಗ ಶರ್ಬತ್ತು ಬಟ್ಲ ಹಾಕ್ಕೊಡ್ತೀನಿ. ತಂಗಿ ಕೊಡ್ದಮ್ಮ ನಾ ಹಾಕ್ಕೊಡ್ತೀನಿ. ಫ್ರೆಂಡ್ಸ ನೋಡ್ರಿ ಇವ್ರು ನಮ್ಮ ಮನೆಯವ್ರ ಬಟ್ಟೆ ಹೊಲ್ಸ್ಕೊಂಬಂದಿದ್ದೇವ್ರಿ. ನಾಳೆ ನಮ್ಮ ಕಾಕನ ಮಗನ ಮದುವೆ ಅದ್ರಿ, ಹಿಂಗಾಗಿ ಹೊಂಟಿದೆವು. ಇವ್ರು ನಮ್ಮ ಮನೆಯವರು ವೈಟ್ ಶರ್ಟ, ನಮ್ಮ ಜೀವನ್ ಶರ್ಟ್ ನೋಡ್ರಿ. ಅವ್ನಿಗೆ ಪ್ಯಾಂಟ್ ಆಲ್ರೆಡಿ ಅದಾವ, ಅದಕ್ಕಂದು ಇದೊಂದು ಶರ್ಟ, ಇದನ್ನು ಇನ್ನೊಂದು ಶರ್ಟ, 2 ಶರ್ಟೇ ತೊಗೊಂಡು ಬಂದೀವಿ ಅವನಿಗೆ. ಇದು ಪಿಂಕ್ ಕಲರ್ ಒಂದು ಶರ್ಟ್ ತೊಗೊಂಬಂದೀವಿ ನೋಡ್ರಿ. ಇದು ಇವ್ರಿಗೆ ಉಡ್ಲಕ್ಕೆ ಡೈಲಿ ಅಂತ ನೈಟ್ ಪ್ಯಾಂಟ್ ತೊಗೊಂಬಂದಿದ್ದು. 3 ಮಂದಿಗೆ ಒಂದೊಂದು. ಇವನಿಗೆ 2 ಶರ್ಟ್, ಇವು ಖುಷಿಗೆ ಬಟ್ಟೆ, ಇವು ಪಿಂಕ್ ಕಲರ್ ಖುಷಿಗೆ ಬಟ್ಟೆ, ಇದು ಪ್ಯಾಂಟ್ ಹಾಕಿಂದ, ಇವು ಸಾನೂನ್ ಬಟ್ಟೆ ರೀ. ಇವತ್ತು ಹೋಗಿ 1,000 ರೂಪಾಯಿದು ಶಾಪಿಂಗ್ ಮಾಡ್ಕೊಂಬಂದೀವ್ರಿ. ಇವು ಅಂತೂ ಬಟ್ಟೆಗೂ ಬೇರೆನೇ ರೊಕ್ಕ, ಹೊಲಿಕ್ಕೆ 700 ರೂಪಾಯಿ ತೊಗೋತಾರೆ. ಈಗ ಗಂಡಸ ಮಕ್ಕಳ ಬಟ್ಟೆ ಹೊಲಿಕ್ಕೆ 700 ರೂಪಾಯಿ ತೊಗೋತಾರೆ. ನಮ್ಮ ಬಟ್ಟೆ ಹೆಂಗದಾವಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಮ್ಮ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು, ನಮಸ್ಕಾರ ರೀ ಫ್ರೆಂಡ್ಸ. ಶರ್ಬತ್ತ ಸಸ್ಕೊಂಡು ಆಡ್ರಿ. ಖುಷಿ ಕುಡಿತಂಗಿ ಹೆಂಗದ ಹೇಳಿ ಟೇಸ್ಟ? ಚೆಲ್ಲಿಗೆ ಹಚ್ಚಿ ಹಿಡ್ಕೊಂಡು ಕುಡಿ. ಹೆಂಗಾಗೈತಿ? ಏನಾಗ್ಯದ? ಚಲೋ ಆಗ್ಯದ ಕುಡಿ. ಹುಳಿ ನಿಂಬಿಕೆ ಹಾಕಿದ್ರೆ ಹುಳಿನೇ ಹತ್ತದಲ್ಲ ಫ್ರೆಂಡ್ಸ್. ಆಕಿ ಒಲ್ಲಂತ ನಾನೇ ಕುಡಿತೀನಿ ರೀ. ಇದು ನಾನಂತೂ ನನ್ನ ಪಾಲಿಂದ ಕುಡ್ದಿದ್ದೆ ರೀ. ಈಗ ಅವಳು ಒಲ್ಲಂತ ಆಕಿ ಒಲ್ಲಂತ್ರಿ ಫ್ರೆಂಡ್ಸ್ ರೀ. ಸರ್ಬತ್ ರೀ ನನ್ನ ಪಾಲಿಂದ ನಾ ಕುಡ್ದಿದ್ದೆ. ಭುಗಣಿ ಎಲ್ಲ ಖಾಲಿ ಆಗ್ಯದ. ಸಾನು ಕುಡ್ದಲ್ರಿ, ಜೀವನ್ ಕುಡ್ದ. ಈಗ ಖುಷಿ ಒಲ್ಲಂತ್ರಿ, ಆಕಿನ ಪಾಲಿಂದ ನಾನೇ ಕುಡ್ಲಿಕತ್ತೀನಿ ರೀ. ಬರ್ರಿ ಫ್ರೆಂಡ್ಸ ಶರ್ಬತ್ ಕುಡೀನ್ರಿ. ಚಂದ ಆಗ್ಯದ್ರಿ, ರುಚಿ ಹುಳಿ ಟೇಸ್ಟ್ ಕರೆಕ್ಟ್ ಆಗೈತಿ. ಮಸ್ತ್ ಆಗ್ಯದ್ರಿ ಶರ್ಬತ್ತ. ಅಮ್ಮ ಬಿಸಿಲಾಗೆಲ್ಲ ಹೊಂಟಿಯಾ? ಚಪ್ಪಲ್ ಹಾಕೊಂಡು ಹೋಗ್ಬಿಡವ. ಗೌರ್ಮೆಂಟ್ದು ಅಲ್ಲಿ JCP ಬಂದದ್ರಿ ರೋಡ್ ಸೈಡ್. ಅದೇನೋ ಪೈಪ್ಲೈನ್ ಮಾಡ್ತಾರಂತ್ರಿ, ಖಡ್ಡ ಹೊಡ್ಲಿಕತ್ತಾರ. ಶರ್ಬತ್ ಮಾಡ್ಕೊಂಡು ಅವ್ರಿಗೊಂದು ಸ್ವಲ್ಪ ಒಯ್ದ್ರಿ ನಮ್ಮ ಮನೆಯವರು. ಹೀಗಾಗಿ ಇವಳು ಚಪ್ಪಲ್ ಹಾಕ್ಕೊಂಡು ಬಿಸಿಲಾಗ ಆ ಕಡೆ ಹೊಂಟಾಳಂತ್ರಿ. ನಾನು ಹೋಗ್ಬಿಡನಾಗತ್ತೀನಿ. ತಂಗಿ ಹೋಗ್ಬಿಡ, ಕಾಲು ಸುಡ್ತಾವ, ಚಾರಲ್ಲಗತ್ತಾವ, ಬಿಸಿಲು ಸಿಕ್ಕಾಪಟ್ಟಿ ಅದ ಬೈ. ಚಪ್ಪಲ್ ಹಾಕೊಂಡ್ರಿ ಎಂತ ಬಿಸಿಲ ಹೋಗುದು, ಬೆಂಕಿ ಅಂತ ಬಿಸಿಲದ. ತಲೆ ಮೇ ಹಾಕೊಂಡಿದಿ? ಈಗ ಸ್ಕೂಲಿಂದ ಬಿಸಿಲ ಬಂದು ಸಾಕಾಗಿಲ್ಲ? ಸಾನು ನೀ ಹೋಗ್ಬೇಡ ಬೈ. ಸಾನು ಬೇಬಿ ನೀ ಹೋಗ್ಬೇಡ ಬಾಯ್ಲಿ. ಅಕ್ಕಿಗಂದ್ರೆ ಆರಾಮ್ ತಪ್ತದ, ನಿನಗೆ ತಪ್ಪಲ್ಲೇನ? ನೋಡ್ರಿ ಹೆಂಗೆ ಹೇಳ್ತಾಳ. ತಂಗಿಗಂದ್ರೆ ಆರಾಮ್ ತಪ್ತದ, ಬರಬೇಡ ಅಂತಾಳ್ರಿ. ತಾರೆ ನೋಡ್ರಿ ತಲೆ ಕಟ್ಕೊಂಡು ಕಾಲ ಹಾಕ್ಕೊಂಡು ಹೆಂಗೆ ರೆಡಿಯಾಗಿ ಹೊಂಟಾಳ ನೋಡ್ರಿ ಫ್ರೆಂಡ್ಸ. ನೋಡ್ರಿ ತಂಗಿ ಹೋಗ್ಬೇಡ, ಬಿಸಿಲದ. ತಮ್ಮ ನೀನು ಕಾಲ ಹಾಕೋರ ಚರ್ರತಾವ, ಮತ್ತು ಕಣ್ಣು ಉರಿತಾವತ್ತೀರಿ ಬಿಸಿಲಿಗೆ. ನೋಡ್ರಿ ಅವರಪ್ಪ ಎಲ್ಲ ಹೋಗ್ತಾರೆ, ಇವ್ರು ಹೋಗಿ ಹೋಗ್ತಾರ್ರಿ. ಸಾನು ಹೋಗ್ಬೇಕು, ನೀನು ನನ್ನ ಮಾತು ಕೇಳ್ತಾಳ. ಸಾನು ನೀವು ಹೋಗ್ಬೇಡ ಬೈ. ಯಾರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇದೇ ಥರ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು ರೀ. ನಮಸ್ಕಾರ ರೀ ಫ್ರೆಂಡ್ಸ.